ರೇಷ್ಮೆ ನಗರಿ ರಾಮನಗರ ಈಗ ಬೆಂಗಳೂರು ದಕ್ಷಿಣ ಆಗಿ ಬದಲಾವಣೆ ಆಗಿದೆ. ಈಗ ರಾಮನಗರದ ಬಳಿಕ ಮತ್ತೊಂದು ಜಿಲ್ಲೆಯ ಹೆಸರು ಬದಲಾವಣೆ ಆಗುತ್ತಾ? ರಾಮನಗರ ಈಗ ದಕ್ಷಿಣ, ಬೆಂಗಳೂರು ದಕ್ಷಿಣ ಆಯಿತು. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೇಮ್ ಚೇಂಜ್ ಆಗುತ್ತಾ? ಹಾಗಾದರೆ ಕ್ಯಾಬಿನೆಟ್ನಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರ ನಂದಿಗಿರಿ ಧಾಮದಲ್ಲಿ ಸಂಪುಟ ಸಭೆ ಇದೆ. ಆ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಬೆಂಗಳೂರು ಉತ್ತರ ಜಿಲ್ಲೆ ಮಾಡುವ ವಿಚಾರದ ಬಗ್ಗೆ ಚರ್ಚೆ ಆಗ್ತದಾ? ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ನಡೀತಾ ಇರುವಂತಹ ಕುತೂಹಲ. KH ಮುನಿಯಪ್ಪ ಒಂದು ಕಡೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಏನೋ KH ಮುನಿಯಪ್ಪ ಪ್ರಸ್ತಾಪ ಸಲ್ಲಿಸುವ ಸಾಧ್ಯತೆ ಇದೆ. ವಿವಿಧ ಅಭಿವೃದ್ಧಿ ಯೋಜನೆಗಳ ಬಗ್ಗೆಯೂ ಸಮಾಲೋಚನೆ ಆಗುವಂಥ ಸಾಧ್ಯತೆ ಇದೆ. ಒಂದು ಕಡೆ ರೇಷ್ಮೆ ನಗರಿ ರಾಮನಗರನ ಬೆಂಗಳೂರು ದಕ್ಷಿಣ ಮಾಡಿದರು. ಯಾಕಂದರೆ ಅಲ್ಲಿ ಅನೇಕ ಸರ್ಕಾರಿ ಕಚೇರಿಗಳ ನಾಮಫಲಕವೂ ಕೂಡ ಅಲ್ಲಿ ರಾಮನಗರ ಜಿಲ್ಲೆ ಅಂತ ಇಲ್ಲ. ರಾಮನಗರ ಅನ್ನೋದು ಇದೆ, ರಾಮನಗರ ಅನ್ನೋದು ಒಂದು ತಾಲೂಕು. ಆದರೆ ರಾಮನಗರ ಜಿಲ್ಲೆ ಅಂತಿಲ್ಲ ನಾಮಫಲಕದಲ್ಲಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಫಲಕಗಳಲ್ಲಿ ಬದಲಾವಣೆ ಆಗಿದೆ. ಈಗ ಮತ್ತೊಂದು ನಾಮಫಲಕ ಬದಲಾವಣೆ ಆಗಲಿಕ್ಕೆ ಸನ್ನಿಹಿತ ಆಗ್ತಾ ಇದೆಯಾ? ಆ ಬಗ್ಗೆ ಇವತ್ತು ನಂದಿಧಾಮದಲ್ಲಿ ಚರ್ಚೆ ಆಗುತ್ತಾ? ಯಾಕಂದರೆ ಈಗ ಬೆಂಗಳೂರು ಗ್ರಾಮಾಂತರ ಅಂತ ಇರುವಂಥದ್ದು ಒಂದು ಜಿಲ್ಲೆ, ಅದನ್ನು ಈಗ ಬೆಂಗಳೂರು ಉತ್ತರ ಮಾಡ್ತಾರೆ ಅಂತ. ಯಾಕಂದರೆ ಆ ಭಾಗದ ಅನೇಕ ವಿವಿಧ ಸಂಘಟನೆಯವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಈ ನಾಮಫಲಕವನ್ನು ಬದಲಾವಣೆ ಮಾಡಿದರೆ, ಹೆಸರು ಬದಲಾವಣೆ ಮಾಡಿದ ತಕ್ಷಣ ಆ ಭಾಗದ ಜನರಿಗೆ ಏನು ಕೊಡುಗೆ ಸಿಗುತ್ತೆ ಸರ್ಕಾರದಿಂದ? ಜನರಿಗೆ ಏನು ಲಾಭ? ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, 2 ವರ್ಷದಲ್ಲಿ ಬರೀ ನಾಮಫಲಕನ ಬದಲಾವಣೆ ಮಾಡಿಕೊಂಡು ಹೆಸರು ಬದಲಾವಣೆ ಮಾಡಿಕೊಂಡ್ರೆ ಆಗಲ್ಲ. ಸರ್ಕಾರ ಇವತ್ತು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ವಿವಿಧ ಸಂಘಟನೆಯವರು ಇವತ್ತು ಆಗ್ರಹಿಸ್ತಾ ಇದ್ದಾರೆ.